ಬಾತ್ರೂಮಲ್ಲೇ ಒಂದಾದ ಗೌರಿ ವಿವೇಕ್ ಅವರಿಬ್ರದ್ದು ಹೊಸ ಸಂಸಾರ ಜೀವನ ಬಾತ್ರೂಮಲ್ಲೇ ಸ್ಟಾರ್ಟ್ ಆಯಿತಾ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀವಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಗೌರಿ ಕಲ್ಯಾಣ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ಕಂಪ್ಲೀಟ್ಗೆ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಏನಪ್ಪ ಅಂತಂದರೆ ಕಳೆದ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಾನೆಲ್ಲ ಅಪ್ಲೋಡ್ ಮಾಡಿದ್ದೇನೆ. ನಾನು ಹಳೆ ವೀಡಿಯೋಸ್ನ ಒಂದು ಸಲ ನೋಡ್ಕೊಂಬನ್ನಿ. ಇಲ್ಲಿ ಬಂದುಬಿಟ್ಟು ಗೌರಿ ವಿವೇಕ್ನ ಕರೀತಾಳೆ. ವಿವೇಕ್ ಹೋಗ್ಬಿಟ್ಟು ಸ್ನಾನ ಮಾಡ್ತಾ ಇರ್ತಾರೆ. ಆವಾಗ ಯಾರು ಅಂತ ವಿವೇಕ್ ಒಳಗಡೆಯಿಂದ ಹೋಗ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಯಾರು ಅಂದರೆ ನಾನೇ ಅಂತ ಹೇಳ್ಬಿಟ್ಟು ನುಲ್ಕೊಂಡು ಹೇಳ್ತಾ ಇರ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ನಾನು ಸ್ನಾನ ಮಾಡ್ತಾ ಇರೋದು ನಿನಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಗೌರಿಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ನಾನು ನಿಮ್ಮಿಂದ ಕೆಲಸ ಆಗಬೇಕಾಗಿರೋದು ನನಗಲ್ಲ, ತಾತಾಗೆ ಯಾವುದೋ ಒಂದು ಫೈಲ್ ಬೇಕಂತೆ, ಅದಕ್ಕೆ ನಿಮ್ಮ ಹತ್ರ ಕೇಳು ಅಂತ ಹೇಳಿದ್ರು. ಸೊ ಏನೋ ಸ್ವಲ್ಪ ಅರ್ಜೆಂಟ್ ಇದೆಯಂತೆ, ಅದಕ್ಕೆ ನಾನು ಇಲ್ಲಿ ಬಂದುಬಿಟ್ಟು ನಿಮ್ಮನ್ನು ಕರಿತಾ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಅದನ್ನು ನಾನು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ವ ಅಂತಾರೆ. ಇಲ್ಲ ಏನೋ ಅರ್ಜೆಂಟ್ ಇದೆ ಅಂತೆ ತಾತಾಗೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಹೌದಾ, ಸರಿ ಆಯಿತು, ಒಂದು ಕೆಲಸ ಮಾಡು, ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕು. ನಾನು ಟವಲ್ ತೊಗೊಂಬರೋದನ್ನು ಮರ್ತುಬಿಟ್ಟಿದ್ದೀನಿ. ಸೊ ಪ್ಲೀಸ್ ನನಗೆ ಸ್ವಲ್ಪ ಟವಲ್ ತೊಗೊಂಬಂದು ಕೊಡು ಅಂತ ಹೇಳ್ಬಿಟ್ಟು ಗೌರಿಗೆ ವಿವೇಕ್ ಹೇಳ್ತಾರೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ತುಂಬಾ ಖುಷಿ ಆಗ್ತಾಳೆ. ಸೊ ಏನು ವಿವೇಕ್ ಸರ್ ಬಂದು ಬಾತ್ರೂಮಲ್ಲಿ ಬೆನ್ನಿಗೆಲ್ಲ ಸೋಪ್ ಹಚ್ಬೇಕಾ ಅಂತ ಕೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ನಾನು ನಿನಗೆ ಸೋಪ್ ಹಚ್ಚು, ರೊಮ್ಯಾನ್ಸ್ ಮಾಡು ಅಂತ ಏನೋ ಹೇಳಿಲ್ಲ. ಸೊ ಟವಲ್ ತೊಗೊಂಬಂದು ಕೊಡು ಅಂತ ಅಷ್ಟೇ ನಾನು ನಿನಗೆ ಹೇಳಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಹೊರಗಡೆಯಿಂದ ಬೇಕಂತಲೇ ಕಾಮಿಡಿ ಮಾಡಿಕೊಂಡು ಬಾಗಿಲು ಓಪನ್ ಮಾಡಿ ಸರ್ ಪರವಾಗಿಲ್ಲ, ನಾನು ನಿಮ್ಮ ಹೆಂಡ್ತಿನೇ ತಾನೇ, ನಿಮಗೆ ಬೆನ್ನಿಗೆ ಸೋಪ್ ಹಚ್ಚುತ್ತೀನಿ, ಬೆನ್ನಿಗೆ ಮಸಾಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೊಮ್ಯಾಂಟಿಕ್ಕಾಗಿ ಹೇಳ್ತಾಳೆ. ಅದಕ್ಕೆ ವಿವೇಕ್ ಕೋಪ ಬಂದುಬಿಡುತ್ತೆ. ಸೊ ನಾನು ಹೇಳಿದಷ್ಟು ಕೆಲಸ ಮಾಡು ಅಷ್ಟೇ, ಬೇರೆ ಎಲ್ಲ ಮಾತಾಡ್ಬೇಡ ನೀನು ಅಂತ ಹೇಳ್ಬಿಟ್ಟು ಗೌರಿಗೆ ರೇಗ್ತಾನೆ. ಸೊ ಅದಾದಮೇಲೆ ಗೌರಿ ಇದ್ಬಿಟ್ಟು ಟವಲ್ ಬಿಟ್ಟೋಗಿದ್ದಾನೆ. ಸೊ ಇವನಿಗೆ ಆಟ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಟವಲ್ನ ತೊಗೊಂಬರ್ತಾಳೆ. ಟವಲ್ ತೊಗೊಂಬಂದ್ಬಿಟ್ಟು ಸ್ವಲ್ಪ ಆಟ ಆಡಿಸೋಣ ಅಂತ ಹೇಳ್ಬಿಟ್ಟು ಟವಲ್ ತೊಗೊಂಬಂದಿದ್ದೀನಿ ತೊಗೊಳ್ಳಿ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಸರಿ ಕೊಡು ಅಂತ ಹೇಳ್ಬಿಟ್ಟು ವಿವೇಕ್ ಡೋರ್ ಓಪನ್ ಮಾಡಿ ಟವಲ್ ಇಸ್ಕೊಳ್ಳೋದಕ್ಕಂತ ಕೈ ಆಚೆ ಚಾಚ್ತಾನೆ. ಸೊ ಅವಾಗ ಬೇಕು ಅಂತ ಹೇಳ್ಬಿಟ್ಟು ಗೌರಿ ಟವಲ್ ಕೊಡದೆ ಅವಳದು ಸೀರೆ ಸೆರ್ಗನ್ನ ಮೇಲೆ ಕೊಡೋಕೆ ಹೋಗ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಎಲ್ಲಿದೆ ಅಂದರೆ ಇಲ್ಲಿದೆ, ಮೇಲಿದೆ, ಕೆಳಗಡೆ ಇದೆ ಅಂತ ಹೇಳ್ಬಿಟ್ಟು ವಿವೇಕೆ ಸ್ವಲ್ಪ ಕಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕ್ಗೆ ಕೋಪ ಬಂದುಬಿಡುತ್ತೆ. ಇವಳೇನಿದು ಈ ಥರ ವಿಷಯದಲ್ಲೂ ಈ ಥರ ಆಟ ಆಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಗೌರಿ ಮೇಲೆ ಕೋಪ ಬಂದುಬಿಡುತ್ತೆ. ಸೊ ಅದಾದಮೇಲೆ ಪುಣ್ಯವತಿ ಪ್ಲೀಸ್ ಕಾಡಿಸ್ಬೇಡ, ಟವಲ್ ಕೊಟ್ಟು ಹೋಗು, ನನಗೆ ಬೇರೆ ಕೆಲಸ ಇದೆ, ಆಫೀಸ್ ಕೆಲಸ ಎಲ್ಲ ಇದೆ, ಹೋಗಬೇಕು ಅಂತ ಹೇಳಿದ್ರೆ ಗೌರಿ ಇನ್ನೂ ಸ್ವಲ್ಪ ಕಾಮಿಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬೇಕಂತಲೇ ಟವಲ್ ಸೀರೆ ಸೆರ್ಗನ್ನು ವಿವೇಕ್ಗೆ ಕೊಡೋದಕ್ಕೆ. ಸೊ ಅದಾದಮೇಲೆ ವಿವೇಕ್ ಇದ್ಬಿಟ್ಟು ಗೌರಿದು ಸೀರೆ ಸೆರ್ಗನ್ನ ಹಿಡ್ಕೊಂಡು ಜೋರಾಗಿ ಎಳೆದ್ಬಿಡ್ತಾನೆ. ಸೊ ಅದಾದಮೇಲೆ ಗೌರಿದು ಸೀರೆ ಸೆರ್ಗೆ ಎಳೆದ್ಮೇಲೆ ಡೋರ್ ಓಪನ್ ಆಗುತ್ತೆ. ಆಮೇಲೆ ಗೌರಿ ಒಳಗಡೆ ಬಂದುಬಿಡ್ತಾಳೆ. ಸೊ ವಿವೇಕ್ ಟವಲ್ ಕೂಡ ಇರೋದಿಲ್ಲ. ಸೊ ಅದನ್ನು ನೋಡಿಬಿಟ್ಟು ಗೌರಿ ಅಯ್ಯಯ್ಯೋ ಅಂತ ಅಂದ್ಬಿಟ್ಟು ಕಣ್ಣು ಮುಚ್ಕೊಳ್ತಾಳೆ. ಸೊ ಅದಾದಮೇಲೆ ವಿವೇಕು ಇದೆಲ್ಲ ಬೇಕಿತ್ತಾ ಅಂತ ಹೇಳಿ ಇದು ಮಾಡ್ತಾನೆ. ಸೊ ಅದಾದಮೇಲೆ ಮುಂದೆ ಏನಾಗುತ್ತೆ, ಇಬ್ರದ್ದು ರೊಮ್ಯಾನ್ಸು ಬಾತ್ರೂಮಲ್ಲಿ ಸ್ಟಾರ್ಟ್ ಆಗುತ್ತಾ ಏನಾಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ವೀಡಿಯೋಗಳಿಗೋಸ್ಕರನೂ ವೆಯ್ಟ್ ಮಾಡಿ. ಗೌರಿ ವಿವೇಕ್ ಇವಾಗ ಒಂದಾಗ್ತಾರಾ, ಅದು ಬಾತ್ರೂಮಲ್ಲಿ ಒಂದಾಗ್ತಾರಾ, ಅಥವಾ ಅದೇ ಥರ ಮುಂಚೆ ಯಾವ ಥರ ಇದ್ದರೂ ಜಗಳ ಮಾಡಿಕೊಂಡು ಕಿರಿಕಿರಿ ಮಾಡಿಕೊಂಡು ಅದೇ ಥರ ಇರ್ತಾರ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.